ಅಂದರೆ ಪೇಮೆಂಟ್ ನಿಮಗೆ 40,000 ಏನು ದುಡ್ಡು ಬರುತ್ತೆ ಅದರಲ್ಲಿ ನೀವು ಇದನ್ನೆಲ್ಲ ಎಕ್ಸ್ಪೆನ್ಸ್ ಮಾಡ್ತೀರಾ? ಓಕೆ, ಅಲ್ಲ ನೀವು ಫಂಕ್ಷನ್ ಮಾಡ್ತೀರಾ, ಅದೇ ಅದರಲ್ಲೇ ಮಾಡೋದು ಸರ್. ಅದನ್ನ ಯಾರ ಹತ್ರನೂ ಹಣ ಕೇಳಿ ಕೇಳಲ್ಲ ಸರ್, ಯಾರನ್ನೂ ಕೇಳ ನಿಮ್ಮ ಸ್ವಂತ ಅಷ್ಟೇ ಯಾರನ್ನೂ ಕೇಳಲ್ಲ ಸರ್. ಎಷ್ಟು 1 ಮಂತ್ ತಿಟ್ಬಿಡ್ತೀರಾ? ಹೌದು, 2 ಫಂಕ್ಷನ್ 1 ಮಂತ್ ಬೇಕು ಸರ್. ಜನವರಿ 26 ಮತ್ತು ಆಗಸ್ಟ್ 15. ಮೊದಲೆಲ್ಲ ಸನ್ಮಾನ ಮಾಡ್ತಿದ್ದೋ, ಈಗ ಕೆಲವರು ಬರೋದೇ ಇಲ್ಲ. ಕೆಲವರು ಏನು ಮಾಡ್ತಾರೆ, ಟೇಬಲ್ ಚೇರ್ ಹಾಕ್ಬಾರ್ದು, ಮೈಕ್ ಹಾಕ್ಬಾರ್ದು ಅಂತ ಒಂದು ಅನೌನ್ಸ್ ಮಾಡಿದ್ರು. ನಮಗೆ ಡಿ.ಸಿನೇ ಆರ್ಡರ್ ಮಾಡಿದ್ರು ಒಬ್ಬರು. ಯಾಕೆ, ಏನಾಗುತ್ತೆ ಅಲ್ಲಿ ಅವ್ರಿಗೆ ಗಲಾಟೆ ಹ್ಯಾರಸ್ಮೆಂಟ್ ಆಗ್ತದಂತೆ. ಹರಾಸ್ಮೆಂಟಾ? ಜೈ ಹಿಂದ್ ಅಂತ ಹೇಳಕ್ಕೆ, ನ್ಯಾಷನಲ್ ಅಂತ ಹೇಳಕ್ಕೆ ಏನು ಹರಾಸ್ಮೆಂಟ್? ಏನು ಅವ್ರನ್ನ ಕೇಳ್ಬೇಕು ಸರ್, ಅದಕ್ಕೆ ಹಾಕಬೇಡಿ ಅಂದರು. ಯಾರು ಸರ್ ಅವರು ಹರಾಸ್ಮೆಂಟ್ ಆಗತ್ತೆ ಎಂದಿದ್ದು? ಚಕ್ರವರ್ತಿ ಸೂಲೆಬೆಲೆ ಬಂದಾಗ ಏನೂ ಆಗಲಿಲ್ಲ ಅವ್ರಿಗೆ. ಅವ್ರು ಸೊ ಸ್ಟ್ರಾಂಗ್ ಆಗಿದ್ದಾರೆ, ಮತ್ತು ಹುಡುಗರು ಹಂಗೆ ಇದ್ದಾರೆ. ಮತ್ತು ಎಮ್ ಅವ್ರು ಬಂದರು, ಎಲ್ಲ ಮಿಲಿಟ್ರಿ ಅವರು ಪೆಂಡಾಲ್ ಗಿಂಡಲ್ ಹಾಕಿ ಸನ್ಮಾನ ಜೋರಾಗಿ ಮಾಡಿದ್ರು. ಹಾಗೇನಾಗಲಿಲ್ಲ. ಸಂಘಟನೆಗಳು ಜಾಸ್ತಿ ಇದ್ದರೆ ಯಾರೂ ಮಾತಾಡಲ್ಲ ಸರ್. ಜನ ಕಡಿಮೆ ಇದ್ರೆ ಏನಾಗ್ತದೆ, ಈಗ ನಾವು ಇಬ್ಬರೇ ಗಲಾಟೆ ಮಾಡಿದ್ರೆ ಯಾರು ನಮ್ಮ ಮೇಲೆ 4 ಜನ ಬೀಳ್ತಾರೆ. ನಮ್ಮದೇ ಅವರು ನಿಮಗೆ ಗೊತ್ತಿರತ್ತೆ ಯಾರು ಅಂತ ಹೇಳ್ಬೋದಾ ಸರ್? ಎಲ್ಲ ನಾವು ಡೈಲಿ ಅಲ್ಲೇ ಓಡಾಡ್ತಾ ಇರ್ತೀವಿ. ನಿಮಗೆ ಥ್ರೆಟ್ ಆಗತ್ತೆ ನಿಮಗೆ? ನಮ್ಗೆ ಸರ್, ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ನಾವೇನು ಇನ್ನೊಬ್ರು ಆಸ್ತಿಗೆ ಅಲ್ಲಿ ನಾವು ಮನೆ ಕಟ್ಟೋದಾಗಲಿ ಅಲ್ಲಿ ಬಿಸ್ನೆಸ್ ಮಾಡೋದು ಏನು ಮಾಡ್ತಾಯಿಲ್ಲ. ಜನವರಿ 26 ಆಗಸ್ಟ್ ಅದಕ್ಕೆ ಫ್ಲಾಗ್ ಹಾರಿಸಿ ಬಂದುಬಿಡ್ತೀವಿ. ಬೆಳಗ್ಗೆ ಫ್ಲಾಗ್ ಕಟ್ತೀವಿ, ಒಂದು ಟಿಫನ್ ಮಾಡಿ ಬಂದುಬಿಡ್ತೀವಿ, ಸಾಯಂಕಾಲ ಫ್ಲಾಗ್ ಬಿಚ್ಕೊಂಡ್ಬರ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ ನಾವು. ಇನ್ನೇನು ಪ್ರಯೋಜನ ನಮಗೆ? ನಮ್ಮನ್ನ ಯಾರೇನು ಮಾಡ್ತಾರೆ? ಏನೋ ಮನೆ ಕಟ್ಟೋದು, ಅಂಗಡಿ ಮಾಡೋದು ಏನಾದ್ರು ಇದ್ದರೆ ಪ್ರಾಬ್ಲಮ್ಮು. ನೋಡಿ, ಇಲ್ಲಿ ಫ್ಲಾಗ್ ಮೊದಲು ಈ ಥರ ಮಾಡಿದವು. ಕಳಿಸಿ ಫ್ಲಾಗ್ ಬಿತ್ತಲ್ಲ ಫೋಟೋ. ಎಷ್ಟು ದಿನಕ್ಕೊಂದ್ಸಲ ಕಾಲ್ ಮಾಡ್ತಿದ್ರಿ ಸರ್ ನಿಮ್ಮ ಮಗ? ಸರ್ ಡೈಲಿ ಸಾಯಂಕಾಲ ಮಾಡ್ತೀವಿ ಸರ್. ಅಲ್ಲ, ಮಿಲಿಟರಿಯಿಂದ ನಿಮ್ಗೆ ಎಷ್ಟು ದಿನಕ್ಕೊಂದ್ಸಲ ಡೈಲಿ ಮಾಡ್ತೀವಿ. ಡೈಲಿ ಸಾಯಂಕಾಲ. ಅವರು ಅಲ್ಲಿ ಆ ಜಾಗಕ್ಕೆ ಹೋಗೋಕ್ಕಿಂತ ಮಧ್ಯಾಹ್ನ ಫೋನ್ ಮಾಡಿ ಸರ್. ನಾನೇ 25ನೇ ತಾರೀಕು ಬಿಟ್ಟು ಬಂದಿದ್ದವನ್ನ. 30ನೇ ತಾರೀಕು ಅಲ್ಲಿಗೆ ರೀಚ್ ಆಗಿದ್ದಾರೆ. 31 ಬೆಳಗ್ಗೆ ನಾನು ಫೋನ್ ಮಾಡಿದ್ದಾನೆ. ನಾನು ಇವತ್ತು ಇನ್ಸಿಡೆಂಟ್ ಇದೆ ಹೋಗ್ತೀನಿ ಕೂಡ ಹೇಳಿದ್ದಾನೆ ನನಗೆ. ನೀವು ಅವಾಗ ಏನು ಹೇಳಲಿಲ್ವಾ ಅವನಿಗೆ? ಸರ್ ನಾನು ಪೊಲೀಸ್, ನನಗೆ ಸಾಧಾರಣ ಗೊತ್ತಿತ್ತು. ಈಗ ನಾನು ಆರ್ಮಿದು ಏನಿದ್ರು ಕೂಡ ನೀವು ಆರ್ಮಿ ಫ್ಯಾಮಿಲಿಯಲ್ಲೇ ಹುಟ್ಟಿರೋದು, ನಿಮಗೂ ಗೊತ್ತಿರುತ್ತೆ ಅವಾಗಗಳು ಸಂಭವಿಸ್ಬೋದು ಅಥವಾ ಸಂಭವಿಸದೇನೂ ಇರ್ಬೋದು. ಹೌದು ಸರ್, ಇದು ಬೆಟರ್ ಇದೆ ಸರ್. ಈ ಸರ್ಟಿಫಿಕೇಟ್ ತುಂಬ ಮಹತ್ವ ಇದೆ ಅವರಿಗೆ. ಸರ್ಟಿಫಿಕೇಟ್ ಸರ್, ಇದಕ್ಕೆ ತುಂಬ ವ್ಯಾಲ್ಯೂ ಇದೆ ಸರ್. ಅದೇ ಯಾರು ಹುತಾತ್ಮರಾಗಿರುತ್ತೋ ಅವ್ರು ಕೊಟ್ಟಿರ್ತಾರೆ. ಅಂದ್ರೆ ನಮ್ಮ ಡೆತ್ ಸರ್ಟಿಫಿಕೇಟ್ ಎಲ್ಲ ಬರೀ ಡೆತ್ ಅಷ್ಟೇ ಸರ್ಟಿಫಿಕೇಟ್. ಇದು ಹುತಾತ್ಮರಿಗೆ ಮಾತ್ರ ಕೊಡೋದು ಸರ್. ಉದ್ಯೋಗ ಗೊತ್ತಾ, ಇವಾಗ ನೀವು ಹೇಳಿರೋ ಇನ್ಫಾರ್ಮೇಶನ್ ಲಕ್ಷಾಂತರ ಜನ ನೋಡ್ತಾರೆ. ನೋಡಿ ಏನು ಮಾಡ್ತಾರೆ, ಸುಮ್ಮನೆ ಏನೋ ನಮ್ಮ ಕಾಟಾಚಾರಕ್ಕೆ ಬರಲಿಲ್ಲ ನಾವಿಲ್ಲಿ ಮಾಡಬೇಕು ಅಂತ. ನಮಗೆ ಸುಮಾರು ಜನ ಹೇಳ್ತಿದ್ರು, ಈ ಥರ ಒಂದು ಫ್ಯಾಮಿಲಿ ಇದೆ, ಅವ್ರ ಮಗ ಹಿಂಗೆ ಡೆತ್ ಆಗಿದ್ದಾರೆ, ಆದರೆ ಇನ್ನೊಬ್ಬ ಮಗನ ಕೆಲಸ ಇಲ್ಲ, ಆದರೆ ಅವ್ರ ತಂದೆ ಮಾತ್ರ ಸ್ವಲ್ಪ ಕೋಪಿಷ್ಟ, ಜಾಸ್ತಿ ಮಾತಾಡ್ತಾರೆ, ಎಲ್ಲ ಕಡೆ ಓಡಾಡ್ತಿರ್ತಾರೆ ಅಂತ. ಇವ್ರು ನನಗೆ ಒಂದ್ಸಲ ಕಾಲ್ ಮಾಡಿದ್ರು, ಈ ಥರ ಹಿಂಗಾಗಿದೆ ಸರ್, ನೀವು ಒಂದು ಸ್ಟೋರಿ ಮಾಡ್ಬೋದಾ ನೋಡಿ. ನಾನು ಹೌದು, ಏನು ಸ್ಟೋರಿ ಮಾಡೋದು, ಏನು ಮಾಡ್ಬೋದು ನಮ್ಮಿಂದ ಅಂತ ಯೋಚನೆ ಮಾಡಿದೆ. ಮೊನ್ನೆ ಜ್ಞಾಪಕ ಮಾಡ್ಕೊಂಡೆ, ಆಗಸ್ಟ್ 15 ಬರ್ತಿದೆ, ಜೈ ಹಿಂದ್ ಅಂತ ಇಡೀ ಕರ್ನಾಟಕದ ತುಂಬಾ ಕೂಗ್ತಾರೆ, ಫೀಲ್ಡ್ ಕಿತ್ತೋಗ್ತಾ ಇರತ್ತೆ, ಆ ಬೂಟ್ ಸೌಂಡಿಗೆ ಕಿವೆಗಳೇ ಹೋಗ್ಬಿಡ್ತವೆ. ಅದೊಂದಿನ